ಗಾಯ್ಸ್ ಬನ್ನಿ ಕಮ್ ಬ್ಯಾಕ್ ವಿಡಿಯೋ ಮಾಡೋಣ. ಇವಾಗ ಹೋಗಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ವೆರಿ ಇಂಟ್ರೆಸ್ಟಿಂಗ್. ಇವಾಗಂತೂ ಕರಡಿ ಆಗ್ಬಿಟ್ಟಿದ್ದೀನಿ. ರೆಡಿ ಆಗಾಯ್ತು. ಯೋಗಿಗೋಸ್ಕರ ಕಾಯ್ತಾ ಇದ್ದೀನಿ. ನೋಡಿ ಯೋಗಿ ಬಂದಿದ್ದಾನೆ. ಎಷ್ಟೊತ್ತು ಗುರು ಕಾಯ್ದು ನಿಂಗೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಅವನ ಅಕೌಂಟ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನು ಸದ್ಯಕ್ಕೆ ಒಂದ್ 2-3 ತಿಂಗಳು ಯಾವ್ದು ವಿಡಿಯೋ ಬಿಡಲ್ಲ. ಟೇಕ್ ಇಟ್ ಯುವರ್ ಐಫೋನ್. ಏನು ಬ್ರೋ ಆಯ್ತಾ ನಾವು ದೊಡಮ್ಮನ್ ಕರ್ಕೊ ಬರಕ್ ಹೋಗ್ತೀವಿ. ದೊಡಮ್ಮ ಬರಲ್ಲ ಬ್ರೋ, ನಾವು ದೊಡಮ್ಮನ್ ಎತ್ತಾಕ ಬರ್ಬೇಕು. ನಾವ್ ನೋಡ್ರಿ ಇಷ್ಟೊಂದು ಕಷ್ಟ ಪಟ್ಕೊಂಡು ಹೋಯ್ತಾ ಇದೀವಿ. ಅವನಲ್ಲಿ ಆರಾಕೊಂಡ್ ಕೂತವನೆ ಲೋಫರ್ ನನ್ ಮಗ. ಮೊನ್ನೆ ಒಬ್ರು ವ್ಯಕ್ತಿ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದಾದ್ಮೇಲೆ ಪತ್ತೆನೇ ಇಲ್ಲ. ಡೋರ್ ಓಪನ್ ಅಲ್ಲೇ ಐತೆ. ಮಹಾಪ್ರಭುಗಳೇ, ಏನ್ ಮನು ನೀನಿಲ್ಲಿ? ಅಲ್ಲ ಬ್ರೋ, ವಿಡಿಯೋ ಬಿಟ್ಟು 3 ದಿನ ಆಯ್ತು ಕಮ್ ಬ್ಯಾಕ್ ಅಂತ. ಒಂದು ರಿವ್ಯೂ ಹಾಕ್ಲಿಲ್ಲ ನೀವು. ಎಲ್ಲ ಬೊಗಳೆ. ಏನಿಲ್ಲ ಮನು, ಎಲ್ಲಾ ಗಾಡಿಗಳು ಅಷ್ಟೊಂದು ಇದಾವಲ್ಲ, ಯಾವ ಗಾಡಿ ರಿವ್ಯೂ ಮಾಡೋದಂತ ಯೋಚನೆ ಮಾಡ್ತಾ ಕೂತಿದ್ದೆ. ತಲೆ ಕೆಟ್ಟೋಗ್ಬಿಟ್ಟೈತೆ. ಎಲ್ಲಾ ಗಾಡಿಗಳು ಒಂದಕ್ಕಿಂತ ಒಂದು ಹೆಚ್ಚು ನಂಗೆ ಇದಾವಪ್ಪ. ಅಲ್ಲ ಬ್ರೋ, ಯಾವುದೋ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಫಸ್ಟೇ ಇಲ್ವಾ ನಮ್ಮ ಯೋಗಿ ಅವ್ರು ಡಬಲ್ ಬ್ಯಾರಲ್ಲು? ಎಲ್ಲೂ ಇನ್ನೂ ರಿವ್ಯೂ ಮಾಡಿಲ್ಲ, ಅಷ್ಟಕ್ಕಷ್ಟೇ. ನೀವೇ ಮಾಡಿಬಿಡ್ರಿ. ರೀಸೆಂಟಾಗಿ ಡಬಲ್ ಬೇರೆ ಹಾಕ್ಸಿದಾನಲ್ಲ, ಅಡಿ ಒಂದು ಮತ್ತೆ ಫೋನ್ ಮಾಡೋಣ, ಎಲ್ಲಿದ್ದಾನೆ ಕೇಳೋಣ ಫಸ್ಟು. ಕೇಳಿ. ಅಣ್ಣ ಪಿಕ್ಕೆ ಮಾಡೋಂಗಿಲ್ಲ, ಬಿಲ್ಲಿ. A few moments later. ಹಲೋ, ಎಲ್ಲಿದೆ ಯೋಗಿ? ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ನಲ್ಲ ಯೋಗಿ, ಕಂಬ್ಯಾಕ್ ಬರ್ತೀಯ ಅಂತ. ಅದಕ್ಕೆ ನಿನ್ನ ಗಾಡಿ ರಿವ್ಯೂ ಮಾಡೋಣ ಅಂತ ಇವತ್ತು. ಏನಂತೀಯ? ಹಾಂ, ಹಂಗಾರೆ ಬೇಗ ರೆಡಿ ಆಗು ಯೋಗಿ. ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಇವಾಗ. ಸರಿ, 10 ನಿಮಿಷ ಗಚ್ಚನ ಬಂದ್ಬಿಡು, ನಾನು ರೆಡಿಯಾಗಿ ಬರ್ತೀನಿ. ಗಾಡಿ ಏನೋ ರೆಡಿ ಆಯ್ತು ಮನು. ಈ ಗಾಡಿದೆಲ್ಲ ಏನ್ ಮಾಡೋಣ ಹೇಳು? ಬರ್ರಿ, ಇಲ್ಲೇ 10 ನಿಮಿಷ ರೆಡಿಯಾಗಿ ಬರ್ರಂತೆ. ಹಂಗಂತೀಯ? ಬೇಗ ರೆಡಿಯಾಗಿ ಬರೋಣ. ಹೌದು, ಬರ್ರಿ. ಸೊ ಗಾಯ್ಸ್ ಬನ್ನಿ ಕಮ್ ಬ್ಯಾಕ್ ವಿಡಿಯೋ ಮಾಡೋಣ. ಇವಾಗ ಹೋಗಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಫುಲ್ ಕ್ಲಿಯರ್ನ ರೆಡಿಯಾಗಿ ಇವತ್ತು ಯೋಗಿ ಗಾಡಿ ರಿವ್ಯೂ ಮಾಡೋಣ. ಇವಾಗ ಸದ್ಯಕ್ಕೆ ಫಸ್ಟ್ ಹೋಗಿ ಕಟಿಂಗ್ ಶೇವ್ ಮಾಡಿಸ್ಕೊಬೋಣ ಬನ್ನಿ. ಕಟಿಂಗ್ ಮಾಡ್ಸೋಕ್ಕೆ ಸ್ಕಿನ್ಗೆ ಬಂದಿಲ್ಲ ಇವಾಗ. ಕಟಿಂಗ್ ಮಾಡ್ಸೋಣ, ಕಟಿಂಗ್ ಮಾಡಿಸ್ಕೋಬೇಕು. ಕಳೆದ 3 ತಿಂಗಳಿಂದ ಏರು ಮತ್ತು ಶೇವಿಂಗ್ ಎರಡೂ ಮಾಡಿಸಿಲ್ಲ. ಇವಾಗಲೇ ಮಾಡಿಸ್ತಾ ಇರೋದು. ಹೆಂಗೆ ಕಾಣಿಸುತ್ತೋ ಯಾರಿಗೆ ಗೊತ್ತು. ಇವಾಗಂತೂ ಕರಡಿ ಆಗ್ಬಿಟ್ಟಿದ್ದೀನಿ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. One hour later. ಸೊ ಏರ್ ಕಟ್ ಎಲ್ಲ ಕಂಪ್ಲೀಟ್ ಆಗಿದೆ, ನೋಡ್ತಿರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆ. ಬೈ ಅಜಾವಿದಾರ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾನೆ ಕಟ್ಟಿಂಗು. 3 ತಿಂಗಳು ವೆಯ್ಟ್ ಮಾಡಿದ್ದು ಸಾಕಾಯಿತು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಇನ್ನು ಯೋಗಿಕರ್ ರಿವ್ಯೂ ಮಾಡಬೇಕು. ಅಲ್ಲಿವರೆಗೆ ವೆಯ್ಟ್ ಮಾಡೋಣ. ಸೊ ಇವಾಗ ರೆಡಿಯಾಗಾಯಿತು. ಯೋಗಿಗೋಸ್ಕರ ಕಾಯ್ತಾ ಇದ್ದೀನಿ. ಯೋಗಿ ಬರಬೇಕು. ಬಂದಾದಮೇಲೆ ಇನ್ನು ಎಕ್ಸಾಸ್ಟ್ ಫಿಟ್ ಮಾಡ್ಕೊಳ್ಳೋಕ್ಕೆ ಗ್ಯಾರೇಜಿಗೆ ಹೋಗಿ ಗಾಡಿ ಎಲ್ಲ ಫುಲ್ ರೆಡಿ ಮಾಡಿಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದು. ಸೊ ಸ್ಟೇ ಟ್ಯೂನ್ ಗೈಸ್. ಇಲ್ಲಿ ನೋಡಿ ಯೋಗಿ ಬಂದಿದ್ದಾನೆ. ಎಷ್ಟೊತ್ತು ಗುರು ಕಾಯ್ದು ನಿಂಗೆ? ಬಾಪ ಕೆಲಸ ಆಯ್ತು, ನೀನೇನು ಸುಖ ಪುರುಷ? ಹೇಳು ಬ್ರೋ. ಯಾವ ಸುಖ ಪುರುಷ? ಕೆಲ್ಸಕ್ಕೆ ಹೋಗಿಲ್ಲ ಬ್ರೋ ಇವತ್ತು. ಗೈಸ್ ಇವಾಗ ಎಲ್ಲಿ ಹೋಯ್ತಾ ಇದ್ದೀವಿ ನಾವು? ತಾವರೆಕೆರೆ. ಸೊ ಗಾಯ್ಸ್ ಇವಾಗ ಇಲ್ಲಿಂದ ತಾವರೆಕೆರೆ ಹೋಗ್ತಿದ್ದೀವಿ. ನಾನು ಇವಾಗ ಅಲ್ಲಿ ಹೋಗಿ ಗಾಡಿ ತಗೊಂಡು ಹೇಳಿದ್ನಲ್ಲ ನಿಮ್ಗೆ, ಎಕ್ಸಾಸ್ಟ್ ಬ್ಯಾಂಗರ್ ಎಲ್ಲ ಫಿಟ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ರಿವ್ಯೂ ಹೋಗ್ಬೇಕು. ಏನಂತ ಹೇಳಿ
ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಅವನ ಅಕೌಂಟ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನು ಸದ್ಯಕ್ಕೆ ಒಂದ್ 2-3 ತಿಂಗಳು ಯಾವ್ದು ವಿಡಿಯೋ ಬಿಡಲ್ಲ. ಸೋನು ಶ್ರೀನಿವಾಸ್ ಗೌಡ ಇಲ್ಲೇ ಇರೋದಂತೆ, ಕಾಣಿಸ್ತಾನೆ ಇಲ್ಲ ಇವಿ. ಹೇಳಿ ಇನ್ನೊಂದ್ಸರಿ ಹೇಳ್ದಲ್ಲ. ಇವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ನೋಡಿದಕ್ಕೆ ತುಂಬಾ ಅದು ಅವಳು ಮನೆ ಮುಂದೆ ಹೇಳ್ಬೇಕು ತಾನೆ. ಐ ಲವ್ ಯು ಅಂದ್ರೆ ಯಾಕೆ ನಿನ್ ಮನ್ಸಿನ ಫೀಲಿಂಗ್ಸ್ ಹೇಳ್ಕೊತಿದ್ಯಾ ಗುರು? ಅವತ್ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನೀನ್ ಹೇಳ್ದಲ್ಲಪ್ಪ ಬ್ಲೂ ಕಲರ್ ಬ್ಲೂ ಮ್ಯಾಚಿಂಗ್ ಆಗತ್ತೆ ಅಂತ. ನೋಡಿ ಬ್ಲೂ ಕಲರ್ ನಾನ್ ದಪ್ಪ ಆಗಿದ್ದಪ್ಪ ಕಟಿಂಗ್ ಬಂದಿದ್ರು ಮುಂಚೆ. ನಾನು ಚೆನ್ನಾಗ್ ಮಾಡ್ದೆ ಕಟಿಂಗ್. ಸಾವುಕಾರ ಬಂದಿಯಪ್ಪ. ನಮ್ಗೆಲ್ಲ 150 ರೂಪಾಯಿ ಅಷ್ಟೇ. ಎಲ್ಲ ಹೋದ್ರು ಪಟ್ಟಿಗೆ ಆಯ್ತು. ಬೇರೆ ಡೈಲಾಗ್ ಇಲ್ಲ. ಹಾ ಹೇಳು. ಗೈಸ್ ಬರ್ತೀನಿ, ಕಾದು 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 ಬಂದು ಹೊಡಿತೀನಿ ಅಂದ್ರೆ. ಸೊ ಇವಾಗ ಗಾಡಿ ಸ್ಟಾರ್ಟ್ ಮಾಡಾಯ್ತು. ಇಲ್ಲಿಂದ ಗ್ಯಾರೇಜಿಗೆ ಹೋಗೋಣ, ಏನಂತೀರಾ? ಬನ್ನಿ ಹೋಗೋಣ. ಗ್ಯಾರೇಜಿಗೆ ಹೋಗಿ ಫಸ್ಟ್ ಅವ್ರ ಮನೆ ಹತ್ರ ಹೋಗೋದ, ಗ್ಯಾರೇಜಿಗೆ ಹೋಗೋದ? ಮನೆಗೆ ಹೋಗಿ ಇನ್ನ ಅದು ದೊಡ್ಡಮ್ಮನ ಎತ್ಕೋಬೇಕು. ದೊಡ್ಡಮ್ಮನ ಎತ್ಕೊಂಡು ಹೋಗೋಣ. ಕವನ್ ನಾನ್ ಮುಂದೆ ಕೂತಿರ್ತೀನಿ ಬ್ರೋ. ಆ ಗಾಡಿ ಇರ್ತೈತಾರೆ, ಅದು ನಾನ್ ಬರ್ಬೇಕು. ಓ ಆಲ್ ದ ಬೆಸ್ಟ್. ನಡ್ರಿ ಮಿಸ್ಟರ್ ಯೋಗೇಶ್. ಗಾಡಿ ಒಳಗೆಲ್ಲ ಸೊಳ್ಳೆ ಕುತ್ಕೊಬಿಟ್ಟೈತೆ. ಧರ್ಮಸ್ಥಳದಿಂದ ಬಂದು ಪ್ರಸಾದ ಹಿಂಗೆ ಬಿಟ್ಟಿದೆಯಲ್ಲ ಮರ್ಯ. ಗೈಸ್ ನಾವು ಲಾಸ್ಟ್ ವೀಕ್ ಧರ್ಮಸ್ಥಳಕ್ಕೆ ಹೋಗಿದ್ದು. ಬಂದಾದ್ಮೇಲೆ ಇದು ನನಗೆ ಕೊಟ್ಟಿದ್ದ ಪ್ರಸಾದ. ಇದು ಇಲ್ಲ ಐತೆ ಇದು. ಸೊ ಇವಾಗ ಹೊರಡ್ತಾ ಇದೀವಿ. ಫೋನು ನನ್ ಜಾಬಲ್ಲಿ ಐತೆ ಫೋನು. ಟೇಕ್ ಇಟ್ ಯುವರ್ ಐಫೋನ್. ಜಾಪಾನ ನೋಡ್ಕೊಂಡು ಫೋನ್ ಬಿಟ್ಟು ಗಾಡಿ ಓಡಿಸಪ್ಪ ನೀನು. ಗೈಸ್ ಇಲ್ಲಿಂದ ಇವಾಗ ಗ್ಯಾರೇಜಿಗೆ ಹೋಗ್ತಾ ಇದೀವಿ. ಅಲ್ಲ ಏನ್ ಗೊತ್ತಾ, ಇವನು ಬೆಳಿಗ್ಗೆ ಲಾಕ್ ಮಾಡೋಣ ಅಂತ ಹೇಳಿದ್ದು. ನನ್ ಫೋನ್ ಮಾಡಿದ್ದೆ ಅವಾಗ ಹತ್ರ. ಎಷ್ಟು ಗಂಟೆಲಪ್ಪ ನಾನು ನಿಂಗೆ ಫೋನ್ ಮಾಡಿದ್ದು? ಒಂದ್ 12 ಗಂಟೆನಾ? 12 ಗಂಟೆ 11:15 12 ಗಂಟೆನೇ ಅನ್ಕೋ ಆಯ್ತಾ. 12 ಗಂಟೆಗೆ ಹೇಳಿದ್ದು ಗಾಯ್ಸ್. ಇವನು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿರ್ಕೊಂಡು, ನಾನ್ ಕಟಿಂಗ್ ಮಾಡಿಸ್ಕೊಂಡು, ಸ್ನಾನ ಮಾಡ್ಕೊಂಡು, ಬಟ್ಟೆ ತಗೊಂಡು ಮತ್ತೆ ರೆಡಿ ಆಗಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಏನೊಂದು 4:15 ಆಗಿತ್ತು ಒಂದ್ ಕಡೆ. ಇವನ್ ನನಗೆ ಸಿಕ್ಕಿದ್ದು 6:45. ಗೈಸ್ ಏನ್ ಮಾಡೋಣ, ಬಡವರು ಮಿಡಲ್ ಕ್ಲಾಸ್ ಜನ ದುಡಿಬೇಕು. ಇಲ್ಲ 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 ಈ ಮಾತೆಲ್ಲ ನಂಬೇಡಿ. ಇಲ್ಲೇನಂದ್ರೆ ಅಣ್ಣ ನಾನು ಹೇಳ್ತೀನಿ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಎಲ್ಲಿಗೆ ಹೋಗಿದ್ದ, ಏನಕ್ಕೆ ಅಂತ, ಏನಕ್ಕೆ ಇಷ್ಟು ಲೇಟ್ ಆಯ್ತು ಎಲ್ಲ ಹೇಳ್ತೀನಿ ಏನಕ್ಕೆ ಅಂತ. ಇವಾಗ ಸದ್ಯಕ್ಕೆ ಇಷ್ಟ ಬೇಗ ಹೇಳಿದ್ರೆ ಹೆಂಗೆ, ಏನ್ ಮಜಾ ಇರುತ್ತೆ. ರಿವ್ಯೂ ಎಲ್ಲ ಮುಗ್ದಾದ್ಮೇಲೆ ಇರ್ಬೇಕು ಏನಕ್ಕೆ, ಮತ್ತೆ ಬೇಜಾರ್ ಸಂಗತಿ ಏನು ಅಂತೆಲ್ಲ. ಫಸ್ಟ್ ಗ್ಯಾರೇಜಿಗೆ ಹೋಗ್ಬೇಕು ಬನ್ನಿ ಗೈಸ್. ಯೋಗಿ ಈಗ ಇಲ್ಲಿಂದ ಗ್ಯಾರೇಜಿಗೆ ಹೋಯ್ತಿರೋದು ನೀನು. ಗೈಸ್ ಇವಾಗ ಅವನು ಇಲ್ಲಿಂದ ಗ್ಯಾರೇಜಿಗೆ ಹೋಯ್ತವನೆ ನೋಡಿ. ನಾವಿಬ್ರೀಗ ಮನೆ ಹತ್ರ ಹೋಗ್ತಿದೀವಿ, ಯೋಗಿ ಮನೆ ಹತ್ರ. ಏನು ಬ್ರೋ ಹೋಯ್ತಿದೀವಿ ನಾವು? ದೊಡ್ಡಮ್ಮನ್ ಕರ್ಕೊಂಬರಕ್ ಹೋಗ್ತಿದೀವಿ. ದೊಡ್ಡಮ್ಮ ಬರಲ್ಲ ಬ್ರೋ, ನಾವು ದೊಡ್ಡಮ್ಮನ ಎತ್ತಾಕೊಂಬರ್ಬೇಕು. ದೊಡ್ಡಮ್ಮನ ಎತ್ತಾಕೊಂಡ್ಬಂದು ಮಾಡಿ ಯೋಗಿ ಬಾಯ್ ಟಾಟಾ. ನೋಡಿ ಗೈಸ್ ಇವಾಗ ಯೋಗಿ ಮನೆಗೆ ಹೋಗ್ಬಿಟ್ಟು ಡಬಲ್ ಬ್ಯಾರಲ್ ತಗೊಂಬಿಟ್ಟು ಬರ್ತಿದೀವಿ ನೋಡಿ. ಅವ್ನ್ ಮಾತ್ರ ಆರಾಮಾಗಿ ಕಾರಲ್ಲಿ ಹೋಗವನೆ, ನಾವಿಲ್ಲಿ ಕಷ್ಟ ಪಡ್ಕೊಂಡ್ ಬೈಕಲ್ಲಿ ಹಿಡ್ಕೊಂಡು ಹೋಗ್ತಿದೀವಿ. ನಡ್ರಿ
ನಾವ್ ನೋಡ್ರಿ ಇಷ್ಟೊಂದು ಕಷ್ಟ ಪಟ್ಕೊಂಡು ಹೋಯ್ತಾ ಇದೀವಿ. ಅವನಲ್ಲಿ ಹಾರಾಕೊಂಡ್ ಕೂತವನೆ ಲೋಫರ್ ನನ್ ಮಗ ಅವನು. ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಬನ್ನಿ ಗೈಸ್, ಇದು ಹಿಡ್ಕೊಂಡು ಹೋಗಕ್ಕೆ ಕಷ್ಟ ಆಗ್ತಾ ಇದೆ, ಹೆವಿ ವೆಯ್ಟ್ ಐತೆ ಮಾತ್ರ. A few moments later. ಸೊ ಬಂದಿದ್ದೀವಿ ಈಗ ಇಲ್ಲಿ ಗ್ಯಾರೇಜ್ ಹತ್ರಕ್ಕೆ. ಅಯ್ಯಪ್ಪ, ಅಯ್ಯೋ ಯೋ ತಡೆಯ ಹಿಡ್ಕ. ಇದು ಏನು ವೆಯ್ಟ್ ಐತೆ ಇವ್ರು, ಒಂದು ಬರ ಇದ್ದಂಗಿದೆ. ಹಾಯ್. ಬರ್ರಿ ಇಲ್ಲಿ ಫಸ್ಟ್ ಡೌಟ್ ಆಗಲ್ಲ ಅನ್ಕೊಂತೀನಿ. ಹಿಂದೆ ಫಿಟ್ ಮಾಡ್ತಾ ನಾನು ವೈಟ್ ಚಪ್ಲಿ ಮೇಲೆ ಖಾಲಿ ಎಲ್ಲಿ ಬಿಡೋಣಪ್ಪ ಇದು? ನೋಡಿ guys, ಇದಕ್ಕಂತಾರೆ ಡಬಲ್ ಬ್ಯಾರಲ್. ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಇದೆರಡು ಇಲ್ಲಿ ಕೆಳಗೆ ಹೋಗುತ್ತೆ. ಇದು ಫ್ಲೇಮ್ ಕಿಟ್ಟಿಗೆ, ಇದು ನೋಡಿ ಇಲ್ಲ ಈ ತರ ಇದೆ. 2 ಸ್ಪಾರ್ಕ್ ಪ್ಲಗ್ ಫ್ಲೇಮ್ ಕಿಟ್ಟಿಗೆ ಬರುತ್ತೆ. ನಿಮ್ಗೆ ಏನ್ ಬೇಕು ಹೇಳಿ, ಮಾಡಿಫಿಕೇಶನ್ ರಿಲೇಟೆಡ್. ನಮ್ ಬಂದ್ ಎಷ್ಟೊತ್ತಾಯ್ತು? ಹಂಗೆ ಸ್ವಲ್ಪ ಲೇಟು. ಮಂದ ಎಂದ ಚೀತಾ. ಇವಾಗ ಏನಪ್ಪ ಪ್ಲಾನು? ಇವಾಗ ಗಾಡಿ ರಿವ್ಯೂ ಮಾಡಲ್ಲ ಇವತ್ತು. ದೊಡ್ಡಮ್ಮನ್ ಫಿಟ್ ಮಾಡೋಣ ಇವಾಗ. ರೆಡಮನ್ ಫಿಟ್ ಮಾಡೋಣ. ಹಿಡ್ಕೋ ಹಿಡ್ಕೋ, ಎತ್ಕೋ 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 ನೋಡೋಣ. ಆಯ್ತು, ಅದು ಒಂದ್ ಕೈಲಿ ಎತ್ಬಿಡ. ಎರಡು ಸೇರಿಸ್ಬಿಟ್ಟು ಒಂದ್ ಕೈಲಿ ಎತ್ಕೋ. ಹಿಂಗೆ ಹಂಗೆ ಹಿಡ್ಕೋಬೇಕು ಅಜ್ಜಿ, ಹಂಗೆ ಹಿಡ್ಕೋ. ಅವನ್ ಅಲ್ಲಿಂದ ನಾನು ಹಿಡ್ಕೊಂಡ್ ಬಂದಿದ್ದೀನಿ. ಆ ಥರ ಆಗುತ್ತಾ? ಎಷ್ಟೋ ತಿಳ್ಕೊಬೇಕಾಯ್ತು. ದೊಡ್ಡದೊಂದು ಕೌಂಟವ್ರೆ ಎಂತೆಂತವ್ರೆ ಎತ್ತಿ ಹಿಡ್ದಿದೀವಿ. 70 kg 60 kg ಇಂದ ಹಿಂಗ್ ಬಂದಿದೀವಿ ಎತ್ತಿ. ಇವಾಗ ಈ ಸಂದಿಲ್ ಏನೋ ತೋರಿಸ್ತವನೆ. ಆಕಾಶಂಗ್ ಆಗಲ್ವಂತೆ ಗೈಸ್ ತೋರ್ಸಕ್ಕೆ. ನಂದು ಆಗಲ್ಲ ಕಣಪ್ಪ, ನಾವು ತೋರ್ಸಂತ ಟೈಮಲ್ಲಿ ತೋರಿಸ್ತೀವಿ. ಆ ಕಡೆ ಎತ್ಬೇಕಿತ್ತ? ಅವತ್ತೇ ಏರ್ಸಿದ್ದಲ್ಲ ಆ ಸೈಡಿಗೆ. ಅದೆಲ್ಲೋ ಮೇಲೆ ಎದ್ದೊಳ್ತೈತೆ. ಏರ್ತೈತೆ ಏರ್ತೈತೆ ಬ್ರೋ, ಅಲ್ಲೇ ಕಾಣಿಸ್ತೈತಲ್ಲ. ಹಂಗ ಹೊಡೋರು ಯಾರಲ್ಲ, ಇಡ್ಕ ತಬೈಲಿ ಹೊಡಿತೀನಿ. ಹೋಗು ಹೊಡ್ಕೊ ಅಭ್ಯಾಸ ಔಟೈತೆ. ಗೈಸ್ ಒಬ್ನೇ ಇರ್ತಾನಲ್ಲ, ಫುಲ್ ಹ್ಯಾಂಡ್ ವರ್ಕೌಟ್. ಇಟ್ಕೊಳ್ಳೋ ಶೇಪ್ ನೋಡ್ರಿ ಹೆಂಗೈತ ಒಂದು. ನೋಡಿ ಎಷ್ಟು ಬೇಗ ಏರಿಸ್ತೀವಿ. ತುಂಬಾ ಬೇಗ ಏರಿಸ್ತಾ ಇದೆಯಾ? ನೋಡಿ ಗೈಸ್, ಎಷ್ಟು ಏರ್ಸಿ ಜಾಕಿ ಅವನ ಅಜ್ಜಿ ಫುಲ್ ಆಗುತ್ತೆ. ಅಷ್ಟೇ ಜಾಕಿರೋದು. ಸುಸ್ತಾಗೋಯ್ತು. ಹಲೋ ಹಾ, ಬಿಡಪ್ಪ ನಿಂದು ಕ್ಯಾಮ್ರಾ ಬಿಡಪ್ಪ, ಮಾಡ್ಕೊಳ್ತೀವಿ. ನನ್ನ ಚಾನಲ್ಲು ಇಷ್ಟ. ನೀನ್ ಯಾರು ಕೇಳಕ್ಕೆ? ಸ್ಪ್ಯಾನರ್ ಕಮನ್ ಗೈಸ್, ಲೆಟ್ಸ್ सर्च द स्पैनर. भैया स्पैनर है क्या? स्पैनर दे दो. एक 12 और 12 और 13 एग्जॉस्ट खोलने के लिए. बिला ಆಯ್ತಾ? ಇಲ್ಲೇ ಐತೆ. ಸೊ ಗೈಸ್ ನೋಡಿ, ಇಲ್ಲೇ ಸ್ಪ್ಯಾನರ್ ಕಡೆಗೆ ಹೊಡ್ಕಂತ ನಾನೇ ಬಿಟ್ಕೊಂಡು ಸ್ಪ್ಯಾನರ್ ಹೊಡಿತಾ ಗಡ ಹಾಕಿದ್ಯಾ ರಬ್ಬರ್? ಆ ಕಡೆ ಮೆತ್ತಿರ್ತೈತೆ ಅಷ್ಟೇ. ಈ ಕಡೆ ಇದ್ರಲ್ಲಿ ಹಿಡ್ಕೊಂಡು ಹೇಳ್ತೀನಿ. ಬ್ರೋ ತಿರುಗುತ್ತೆ ಬ್ರೋ ಆ ಕಡೆ. ಇಲ್ಲ ಟೈಟ್ ಆಯ್ತು. ಮಾಡಿ
ಸರಿ ಬಿಟ್ಟಾಗ ಮದುವೆಗೆ ಬಿಟ್ಟು ಬಿಡು. ಗೊತ್ತಾಯ್ತಾ? ಗಾಡಿ ಬರೀ ಸ್ಟಾರ್ಟ್ ಮಾಡು, ಮೂವ್ ಮಾಡ್ಬೇಡ. ಡಬಲ್ ಬ್ಯಾರಲ್ ಫಿಟ್ ಆಯ್ತು ಇವಾಗ. ಮತ್ತೆ ಏನೇನೋ ಸಾಹಸ ಎಲ್ಲ ಮಾಡಿ ಈ ಜಾಕೆಲ್ಲ ಹಾಳಾಗಿ. ಹೇಳಿ ಯಾರು ಜಾಕ್ ಹಾಳು ಮಾಡಿದ್ದು ಅಂತ. ಅದೇನ್ ಜಾಕ್ ಹಾಳಾಗಿಲ್ಲ ಅದು. ಅದು ನನ್ಗೆ ಅದ್ರೇ ನಮ್ ಫಸ್ಟ್ ಹೊಡಿತಾ ಇದೀನಿ ಅದಾಗ ಅದು ಎತ್ಕಂತಷ್ಟೇ, ಅದು ಹಾಳಾಗಿಲ್ಲ. ಗಾಡಿ ನಿಧಾನಕ್ಕೆ ಹಾಕಲ್ ಮೇಲೆ ಇಳಿಸ್ತೀನಿ. ಹಾ ಸರಿನಾ? ಆ ಕಲ್ ಮೇಲೆ ಇಳಿಸಿದ್ರೆ ಅದು ಸ್ಕರ್ಟಿಂಗ್ಸ್ ಅದು ಕೊಡಿಯುತ್ತೆ. ಅದು ಹೊಡೆಯಲ್ಲ, ಹಚ್ಚಿದೆ ಹಾಕಲ್ ಮೇಲೆ. ಇದಕ್ಕೆ ಹಾಕಪ್ಪ, ಇದಕ್ಕೆ ಈ ಕಲ್ಲಿಡು. ಹೊಡಿಯುತ್ತೆ ಕಣೋ. ಹೊಡೆಯಲ್ಲ, ಅದಕ್ಕೆ ಇಕ್ತೀನಿ ನಾನು, ಹೇಳಕ್ ಕೇಳಿಸ್ಕೊಬೇಕು. ಬ್ರೋ ಮ್ಯಾಟ್ ಹಾಕಾಯ್ತು. ತಡಿಯಲೇ ಇಲ್ಲೇ ಹೇಳ್ತೀನಿ. ಸ್ಪ್ಯಾನರ್ ಇಟ್ಬಿಟ್ಟು ಬ್ರೋ ತಡಿ ಬ್ರೋ, ಇಲ್ಲೇ ಹಂಗ್ ಬೇಡ, ಹಿಂಗಿಡಣ. ಈ ಕಲ್ನ ಹಿಂಗಿಟ್ರಾಗುತ್ತೆ. ಬಾ ಹಂಗೆ ಇರು, ಮೆತ್ತು ಒಂದ್ ಬಾ. ನಿಮಿಷ ಯೋಗಿ ಇರು. ಏಯ್ ತಡಿ. ಹಾ ಬಾ 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 ಬಾ, ಇವಾಗ ಬಾ ಇವಾಗ ಬಾ ಇವಾಗ ಬಾ. ಹ್ಞೂ ಬಿಡು 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 ಬಿಡು, ಸಾಕು ಸಾಕು ಇರು, ಸಾಕು. ಒಂದ್ ನಿಮಿಷ ಇರು. ಒಂಚೂರು ಬಾ, ಸಾಕು ಸಾಕು ಸಾಕು. ಇರ್ರಿ, ಡೋರ್ ಮುಚ್ತೀನಿ, ಈ ಕಡೆ ಬರ್ರಿ ಒಂದ್ ನಿಮಿಷ. ಬೇಡ ಬಿಡು ಬ್ರೋ, ಎತ್ಕೊಳಕ್ಕೆ ಅಷ್ಟು. ಇವಾಗ ಮೆತ್ತಗಿಳಿಸು, ಇವಾಗ ಮೆತ್ತಗಿಳಿಸು. ನಾವೇನ್ ಹಾಳು ಮಾಡಿದ್ದು ಬ್ರೋ, ಅದು ನಾವು ಬರೀ ಪುಷ್ ಹೊಡೆದ್ವಿ ಅಷ್ಟೇ ಬ್ರೋ, ಅದು ಹಳೆ ಜಾಗ, ನಾವೇನ್ ಮಾಡಕ್ಕಾಗುತ್ತೆ ಹೇಳಿ. ಬಾರೋಲೋ. ಮೆತ್ತಗೆ ಎಷ್ಟು. ಸೊ ಗಣೇಶ್ ಇವಾಗ ಬಂದೆ ಮನೆಗೆ. ಆಲ್ರೆಡಿ ಟೈಮ್ 12 ಗಂಟೆ ಆಗೋಯ್ತೆ. ಇಷ್ಟೊತ್ತವರೆಗೂ ಅದು ಗ್ಯಾರೇಜಲ್ಲೇ ಇದ್ದು. ಏನಂದ್ರೆ ಅವ್ನ ಗಾಡಿಗೆ ಸದ್ಯಕ್ಕಂತೂ ರಿಪೇರ್ ಮಾಡೋಕ್ಕಾಗಲ್ಲ, ಹೇಳ್ತೀನಿ ಏನಕ್ಕೆ ಅಂತ. ಮತ್ತೆ ಇನ್ನೊಂದು ಏನಂದ್ರೆ, ಇಷ್ಟೊತ್ತವರೆಗೂ ಏನು ವಿಡಿಯೋ ಮಾಡಿದ್ದೀನಿ, ಇದನ್ನ ಕಮ್ ಬ್ಯಾಕ್ ವಿಡಿಯೋ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೆ, ಇದನ್ನ ಹಿಂಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಆದಷ್ಟು ಬೇಗ ಅವ್ನ ಗಾಡಿ ಕೂಡ ರಿವ್ಯೂ ಮಾಡ್ತೀನಿ. ಬೇಜಾರಾಗ್ಬೇಡಿ, ಈ ಗಾಡಿ ರಿವ್ಯೂ ಮಾಡೋಕ್ಕಾಗಲಿಲ್ಲ ಅಂತ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತೀರಿ ಅದೇ ಥರ ಸಪೋರ್ಟ್ ಮಾಡಿ. ಇನ್ಮೇಲೆ ಕ್ರೇಜಿ ಆಗಿರೋ ಲಾಗ್ಸ್ ಬರುತ್ತೆ. ಸ್ಟೇ ಟ್ಯೂನ್ ಗೈಸ್, ಬಾಯ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಷ್ಟೇ.